ನೀವು ಹೇಗಿದ್ದೀರಮ್ಮ? ಪರವಾಗಿಲ್ವಾ? ಪರವಾಗಿಲ್ವಾ? ಓಕೆಮ್ಮ. ನೋಡಿ ವೀಕ್ಷಕರೇ, ಇವರು ಬಂದು ಇಲ್ಲಿ 10 ದಿನಗಳಾಗಿದೆ. 10 ದಿನದಲ್ಲಿ ಇವರಿಗೆ ಆಗ್ತಾ ಇರುವಂಥ ಒಳ್ಳೆ ಲಕ್ಷಣಗಳು, ಬೆರಳುಗಳು ಆಕ್ಷನ್ ಆಗ್ತಾ ಇರಲಿಲ್ಲ ಇವರಿಗೆ. ಬೆರಳುಗಳು ಸ್ಟ್ರೈಟಾಗಿ ಹೀಗೆ ಇತ್ತು. ಇವತ್ತು ಅವರಿಗೆ ಬೆರಳುಗಳು ಅವ್ರು ಆಡಿಸ್ತಾ ಇದ್ದಾರೆ ಅಂದರೆ ಅಷ್ಟು ಖುಷಿ ಪಡ್ತಾ ಇದ್ದಾರೆ. ಬೆರಳಿಗೆ ಆಕ್ಷನ್ನೇ ಆಗ್ತಾ ಇರಲಿಲ್ಲ ಅವರಿಗೆ, ಒಂದು ಬೆರಳು ಕೂಡ ಹಳ್ಳಾಡ್ತಾ ಇರಲಿಲ್ಲ. ಇವತ್ತು ಬಂದು 10 ದಿನಕ್ಕೆ ಅವ್ರ ಬೆರಳುಗಳು ಆಕ್ಷನ್ ಆಗ್ತಾಯಿದೆ, ತುಂಬ ಆಕ್ಷನ್ ಆಗ್ತಾಯಿದೆ. ಸರ್ವೇ ಸಾಮಾನ್ಯವಾಗಿ ನಮ್ಮೇಲೆ ಬರುವಂಥವ್ರಿಗೆ ಯಾರೇ ಕೈ ಬಿಟ್ಬಿಟ್ಟಿದ್ದು ಪರವಾಗಿಲ್ಲ, ಪ್ಯಾರಲಿಸಿಸ್ ಆಗಿರುವಂಥವ್ರ ಕೈ ಕಾಲು ಅವ್ರಿಗೆ ಆಕ್ಷನ್ ಇಲ್ಲ ಅಂದ್ರೂ ಕೂಡ ಇಲ್ಲಿ ಬಂದವ್ರಿಗೆ ನಾವು ಅಷ್ಟು ಅವ್ರ ಸೇವೆ ಮಾಡಿ ಇಲ್ಲ ಇಲ್ಲಿ ನಾವು ಗುಣಕಾರ್ಯನ ನಾವು ಮಾಡ್ತೀವಿ. ನೋಡಿರಿ, ಬೆಳ್ಳುಗಳು ಇವ್ರಿಗೆ ಆಕ್ಷನ್ ಇರಲಿಲ್ಲ. ನೋಡಿರಿ, ಇವ್ರಿಗೆ ಬೆಳ್ಳುಗಳು ಫುಲ್ಲು ಸ್ಟ್ರೈಟ್ ಆಗಿತ್ತು ಬೆಳ್ಳುಗಳು. ಇವತ್ತು ನೋಡಿರಿ ಬೆಳ್ಳುಗಳೆಲ್ಲ ಕಂಪ್ಲೀಟಾಗಿ ಆಕ್ಷನ್ ಆಗ್ತಾಯಿದ್ದಾವೆ. ಆಕ್ಷನ್ ಮಾಡಿ, ಬೆಳ್ಳುಗಳು ನೀಟಾಗಿ ಆಕ್ಷನ್ ಆಗ್ತಾಯಿದ್ದೇವೆ. ಇವ್ರು ಬಂದು 10 ದಿನ ಆಗಿದೆ, 1 ತಿಂಗಳು ಇಲ್ಲಿ ಇವರು ಸೇವೆ ಮಾಡ್ತಾಯಿದ್ದೀವಿ. ಇನ್ನು 20 ದಿನಗಳ ಕಾಲ ಇವರಿಗೆ ಕಾಲಾವಕಾಶ ಇದೆ. 20 ದಿನದಲ್ಲಿ ನೀಟಾಗಿ ಅವ್ರ ಕೆಲಸ ಅವ್ರು ಮಾಡ್ಕೊಳ್ಳುವಂಥ ಮಟ್ಟಕ್ಕೆ ಕೈ ನೀಟಾಗಿ ಬರ್ತಾಯಿದೆ ವೀಕ್ಷಕರೇ. ನೋಡಿ, ಅವ್ರ ಕೈ ಹೀಗಿತ್ತು, ಬೆಳ್ಳುಗಳು ಈ ಥರ ಮಡಚುವಂಥ ರೀತಿಯಲ್ಲಿ ಇರಲಿಲ್ಲ ಅವ್ರಿಗೆ. ಬೆಳ್ಳು ಈ ಥರ ಮಡಚೋಕೆ ಆಯ್ತಾ ಇರಲಿಲ್ಲ, ಸ್ಟ್ರೈಟ್ ಹಿಂಗೆ ಆಗಿಬಿಟ್ಟಿತ್ತು ಅವ್ರ ಕೈ. ಇಲ್ಲಿಗೆ ಬಂದು 10 ದಿನಗಳಲ್ಲಿ ಅವ್ರ ಬೆಳ್ಳುಗಳು ನೋಡಿ ಈ ಮಟ್ಟಕ್ಕೆ ಆಕ್ಷನ್ ಆಗ್ತಾಯಿದೆ. ಒಳ್ಳೆ ಹಸು ಮಗು ಥರ ಬೆಳ್ಳುಗಳು ಟೈಟಾಗಿದೆ. ಬಿಡಿ, ಲೂಸ್ ಬಿಡ್ರಿ. ಏನು ನೋಡಿ, ಇಷ್ಟೊಂದು ಫ್ರೀಯಾಗಿ ಆಗಿದೆ ನೋಡಿ. ಅವರೇ ಮಡಿಸ್ತಾರೆ ನೋಡಿರಿ, ನೋಡಿ ನೀಟಾಗಿ ಮಡಿಸ್ತಾರೆ. ಈ ಮಟ್ಟಕ್ಕೆ ಅವ್ರಿಗೆ ಹಾಕಿದೆ ವೀಕ್ಷಕರೇ. ಸರ್ವೇ ಸಾಮಾನ್ಯವಾಗಿ ಕೈಗಳು ಕಾಲುಗಳು ಸೊಟ್ಟುಗಳಾದರೆ ಎಲ್ಲೋದು ಕೂಡ ಸರ್ವೇ ಸಾಮಾನ್ಯವಾಗಿ ಬರೋದಿಲ್ಲ. ನಮ್ಮ ಹಾಸ್ಪಿಟಲ್ ಮಾತ್ರ ಸಾಧ್ಯ. ಯಾವುದೇ ರೀತಿಯಿಂದ ಹಾಸ್ಪಿಟ್ಲ್ಗಳು ಹೋಗಿ ಇಲ್ಲ ಬೇರೆ ಕಡೆ ಚಿಕಿತ್ಸೆ ಮಾಡ್ಕೊಂಡಿದ್ರು ಕೂಡ ಅವ್ರ ಕೈಗಳು ಬರಲ್ಲ. ನಮ್ಮೇಲೆ ಮಾತ್ರ ಕೈಯೇ ಕಾಲು ಏನಾದ್ರು ಆಗಿದೆ ಈ ಥರ ನೀಟಾಗಿ ಬರ್ತದೆ. ಮತ್ತು ಇವರಿಗೆ ಬಾಯಿ ಬರ್ತಾ ಇಲ್ಲ, ಮಾತಾಡ್ತಾ ಇರಲಿಲ್ಲ ಇವರು. ಇವಾಗ ನೀಟಾಗಿ ಇವಾಗ ಮಾತಾಡ್ತಾರೆ. ಮಾತಾಡಿ. ಮಾತಾಡ್ತೀನಿ ಸರ್, ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ಆದರೆ ಸ್ವಲ್ಪ ಲೇಟ್ ಆಗುತ್ತೆ, ಕರೆಕ್ಟಾಗಿ ಮಾತಾಡ್ತೀನಿ. ಲೇಟಾಗಿ ಬರ್ತಾ ಇದೆಯಲ್ವಾ? ಹೌದು. ಈ ಮಟ್ಟಕ್ಕೆ ಬಂದಿದೆ ವೀಕ್ಷರೇ. ನಾನು ಹೇಳೋದಿಷ್ಟೇ, ಎಲ್ಲಿ ನಿಮಗೆ ಈ ಪ್ಯಾರಲಿಸಿಸ್ ಬಗ್ಗೆ ನಿಮಗೆ ಗುಣಕಾರ ಆಗಿಲ್ಲ ಅಂದರೆ ನಮ್ಮೇಲೆ ಬಂದಾಗ ನೀವು ಇಷ್ಟು ದಿನಗಳ ಕಾಲ ಅಂತ ನೀವು ಇಲ್ಲಿ ಇದ್ದಾಗ ನಿಮಗೆ ಕೈ ಕಾಲುಗಳು ಸೊಟ್ಟ ಇದು ಕೂಡ ನಿಮ್ಮ ಕೈ ಕಾಲುಗಳನ್ನು ಕಂಪ್ಲೀಟಾಗಿ ನ್ಯಾಚುರಲ್ ಆಗಿ ಆದಷ್ಟು ಬರುವಂಥ ರೀತಿಯಿಂದ 3 ತಿಂಗಳ ಅವಕಾಶ ಇರುತ್ತೆ ಇದಕ್ಕೆ. ಇಲ್ಲಿ ಸಾಕಷ್ಟು ನಿಮ್ಮ ಬೆರಳುಗಳಾಗಲಿ ಬಾಯಿ ನಿಂತೋಗಿರೋದಾಗಲಿ ಇಲ್ಲಿ ಬರುವಂಥ ಸಾಧ್ಯತೆ ಇದೆ ವೀಕ್ಷಕರೇ. ಈ ಕಾಲು ಸ್ವಲ್ಪ ಸರಿಯಾಗಿ ಬರ್ತಾ ಇರಲಿಲ್ಲ, ಈಗ ಸ್ವಲ್ಪ ಬರ್ತಾ ಇದೆ. ಇನ್ನು ಅಷ್ಟು ಸ್ಟ್ರೆಂತ್ ಇಲ್ಲ, ಆದರೆ ಓಡಾಡ್ತೀನಿ. ಅದಕ್ಕೇನು ಇದಿಲ್ಲ. ಇದಕ್ಕೇನು ಹೇಳೋದು, ಮೂಗು ಇಲ್ಲ, ಇದು ಬಾಯಿ ಏನು ಕಾಲಲ್ಲ, ಆದರೆ ಈ ಕಡೆ ಸ್ವಲ್ಪ ಎಳೆದಾಗಿದೆ. ನಿಮಗೆ ಗೊತ್ತಾಗ್ಬೋದು. ಬಾಯಿವರೆಗೆ ಫುಲ್ ಸೊಟ್ಟ ಇತ್ತು. ಇವತ್ತು ಅದು ಸುಮಾರು ಬಂದಿದೆ, ಇನ್ನೂ ಸ್ವಲ್ಪ ಇದೆ. ನೀರು ಕುಡಿಬೇಕಾದ್ರೆ ಸೈಡಲ್ಲಿ ಸುರಿತಾ ಇತ್ತು. ಇವಾಗ ನೀರು ಕುಡಿಬೇಕಾದ್ರೆ ನೀಟಾಗಿ ಕುಡಿತಾರೆ. ಕೈಗಳು ನೀಟಾಗಿ ಬಂದಿದೆ, ಕಾಲು ನೀಟಾಗಿ ಬಂದಿದೆ. ಆದಷ್ಟು ಇವರಿಗೆ ಪರವಾಗಿಲ್ಲ ಅಲ್ವಾ? ಆ ಮಟ್ಟಕ್ಕೆ ಇವರಿಗೆ ಇಲ್ಲಿ ಗುಣಕಾರಿ ಆಗಿದೆ. ನೋಡಿರಿ, ಬೆಳ್ಳು ಆಕ್ಷನ್ನು ಆಗ್ತಾನೆ ಇರಲಿಲ್ಲ ಅವರಿಗೆ, ಬೆಳ್ಳು ನೀಟಾಗಿ ಆಕ್ಷನ್ ಆಗ್ತಾಯಿದೆ. ಬನ್ನಿ, ನೀವು ನಡ್ಕೊಂಡು ಬನ್ನಿ. ನೀಟಾಗಿ ನಡೀತಾ ಇರಲಿಲ್ಲ ಇವರು, ಇವತ್ತು ನೀಟಾಗಿ ಫಸ್ಟ್ ಕ್ಲಾಸ್ ನಡೀತಾ ಇದೆ. ಸ್ವಲ್ಪ ಸ್ಟ್ರೆಂತ್ ಬರಬೇಕು, ನಿಧಾನ ನಡೀದೆ. ಇವಾಗೆಲ್ಲ ನೀಟಾಗಿ ಸ್ಟ್ರೆಂತ್ ಬಂದಿದೆ. ಇವಾಗೆಲ್ಲ ನೀಟಾಗಿ ತೋಟ ಗೀಟ ಎಲ್ಲ ನೀಟಾಗಿ ಓಡಾಡ್ತಾರೆ. ಇವಾಗ ಆರಾಮಾಗಿದ್ದಾರೆ. ಇನ್ನೊಂದು 15 ದಿನಗಳೊಳಗಡೆ ಇವರು ಆಲ್ರೆಡಿ ರೆಡಿ ಆಗ್ತಾರೆ. ರೆಡಿಯಾಗಿ ಮನೆಗೆ ಹೋಗ್ತಾರೆ. ಆ ಮಟ್ಟಿಗೆ ನಾವು ಇಲ್ಲಿ ಇವ್ರನ್ನ ರೆಡಿ ಮಾಡಿದ್ದೀವಿ ವೀಕ್ಷಕರೇ. ನೋಡಿ ವೀಕ್ಷಕರೇ, ಇವರಿಗೆ ನಾವು ಊಟದ ವ್ಯವಸ್ಥೆ ದಿನಕ್ಕೆ 4 ಟೈಮ್ ಇವ್ರಿಗೆ ಏನು ಬೇಕು ಏನು ಬೇಡ ಅನ್ನುವಂಥದ್ದು ಪ್ಯಾರಲಿಸಿಸ್ ಆಗಿರುವಂಥವ್ರಿಗೆ ಎಲ್ಲ ರೀತಿಯೂ ಸೇವೆ ಮಾಡ್ತಾ ಇದ್ದೀವಿ. ಆದಷ್ಟು ಅವರು ಗುಣ ಮಾಡೇ ಕಳಿಸ್ತೀವಿ ನಾವು. ಆ ಮಟ್ಟದ 100% ಗ್ಯಾರಂಟಿ ಕೊಡ್ತೀವಿ. ನಮ್ಮಲ್ಲಿ ಪ್ಯಾರಲಿಸಿಸ್ಸು ಇಲ್ಲಿ ಕಂಪಲ್ಸರಿ ರೆಡಿ ಆಗುತ್ತೆ. 99% ನಾವು ರೆಡಿ ಮಾಡ್ತೀವಿ ವೀಕ್ಷಕರೇ. ಒಂದು ದಿನಕ್ಕೆ 4 ಟೈಮ್ ಅವರಿಗೆ ಊಟ, ಯಾವ ರೀತಿ ಊಟ ಕೊಡಬೇಕು, ಯಾವ ಪಥ್ಯದ ಊಟ ಕೊಡಬೇಕು ಅನ್ನುವಂಥದ್ದನ್ನು ನೀಟಾಗಿ ಅವರಿಗೆ ನಾವು ಎಲ್ಲನೂ ಅವ್ರ ಸೇವೆ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ರೆಡಿಯಾಗಿ ಎಷ್ಟೋ ಜನ ಹೋಗಿದ್ದಾರೆ, ಇವರು ರೆಡಿ ಆಗ್ತಾ ಇದ್ದಾರೆ ವೀಕ್ಷಕರೇ. ನಿಮ್ಗೆ ಏನಾದರೂ ಇದ್ದರೆ ಡೈರೆಕ್ಟಾಗಿ ಬಂದು ನಮ್ಮಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿ ನಮ್ಮನ್ನು ಮಾತಾಡಿಕೊಂಡು ಏನೋ ಇದ್ದರೆ ಮಾತಾಡ್ಕೊಂಡು ಹೋಗ್ಬೋದು. ನಿಮ್ಮೆಲ್ಲಂಥ ಪೇಷಂಟ್ಗಳು ಯಾರು ನೋಡ್ಕೊಳ್ಳೋರು ಇಲ್ಲ ಅಂದರೂ ಪರವಾಗಿಲ್ಲ, ತಗೊಬಂದು ಬಿಡಿ ವೀಕ್ಷಕರೇ, ನಾವಿಲ್ಲಿ ರೆಡಿ ಮಾಡ್ತೀವಿ. ನೋಡಿ ವೀಕ್ಷಕರೇ, ಬರುವಂಥ ಪೇಷಂಟ್ಗಳು ಪ್ಯಾರಲಿಸಿಸ್ ಅಂತಕ್ಕಂಥದ್ದು ತುಂಬ ಕೆಟ್ಟ ವ್ಯಾಧಿ ಇದು. ಇವತ್ತು ದೇಶದಲ್ಲಿ ಎಲ್ಲ ಕಡೆ ಹಬ್ಬಿಕೊಂಡು ಕುಂತಿದೆ. ಸರ್ವೇ ಸಾಮಾನ್ಯವಾಗಿ ಇವತ್ತು ಇರುವಂಥವರು ಇದ್ದಾರೆ, ಇಲ್ಲದೇ ಇರುವಂತಕ್ಕಂಥ ವ್ಯಕ್ತಿಗಳು ಇದ್ದಾರೆ. ಇರುವಂಥವ್ರು ಹಾಸ್ಪಿಟ್ಲಿಗೆ ಹೋಗ್ತಾರೆ,
ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ, ಅಲ್ಲೇ ಗುಣಕಾರ ಆಗಿರಲ್ಲ. ಶಸ್ತ್ರಚಿಕಿತ್ಸೆಗಳು ಮಾಡಿಸ್ಕೊಂಡು ಸಹ ನಮ್ಮಲ್ಲಿ ಬರ್ತಾರೆ. ಇವತ್ತು ಇವರಿಗೆ ನಾವು ಹೇಳುವಂಥದ್ದು ಇಷ್ಟೇ, ಇವರಿಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದೇನು, ಮಸಾಜ್ ಬೇಕು, ಥೆರಪಿ ಬೇಕು, ಇವರಿಗೆ ಒಳ್ಳೆ ಪಥ್ಯದ ಊಟ ಬೇಕು, ಇಲ್ಲಿರ್ತಕ್ಕಂಥದ್ದಕ್ಕೆ ಉಳ್ಕೊಳ್ತಕ್ಕಂಥದ್ದಕ್ಕೆ ಒಳ್ಳೆ ಸ್ಥಳ ಬೇಕು, ಒಳ್ಳೆ ಮೆಡಿಷನ್ ಬೇಕು. ಎಲ್ಲ ರೀತಿಯೂ ನಾವು ಅವರಿಗೆ ಇಲ್ಲಿ ಕೊಡ್ತಾ ಇದ್ದೀವಿ, ಸೇವೆ ಮಾಡ್ತಾ ಇದ್ದೀವಿ. ಇವತ್ತು ಎಲ್ಲರೂ ಇಲ್ಲಿ ಬಂದಿರ್ತಕ್ಕಂಥವರು 99% ಇಲ್ಲಿ ಗುಣಕಾರಿಯಾಗಿ ಹೋಗಿರ್ತಾರೆ. ಇವತ್ತು ಇವರಿಗೆ ಎಲ್ಲ ಸೌಲಭ್ಯಗಳು ನಾವು ಯಾಕೆ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಹಲವೇ ಜನಗಳು ಮನೇಲಿ ನೋಡ್ಕೊಳ್ಳೋಕ್ಕಾಗಲ್ಲ, ಮನೇಲಿರ್ತಕ್ಕಂಥವ್ರು ಡ್ಯೂಟಿಗಳಿಗೆ ಹೋಗಬೇಕು ಅಂತಾರೆ, ನೋಡ್ಕೊಳ್ಳೋರು ಇಲ್ಲ ಅಂತಾರೆ. ನೋಡಿ, ಇವರು ಒಬ್ಬರೇ ಬಂದಿರೋದಿಲ್ಲ, ಇವ್ರ ಜೊತೆಲಿ ಯಾರೂ ಇಲ್ಲ, ಕರ್ಕೊಂಬಂದು ಬಿಟ್ಟೋಗಿದ್ದಾರೆ. ನಡಿಬೇಕಾದ್ರೂ ಹಿಂಸೆ ಆಗ್ತಾಯಿತ್ತು, ಮಾತಾಡಬೇಕಾದ್ರೂ ಹಿಂಸೆ ಆಗ್ತಾಯಿತ್ತು. ಇವತ್ತು ನಾವು ಅವರಿಗೆ ಊಟ ಕೊಡಬೇಕಾದ್ರೂ ನಾವೇ ಹೆಲ್ಪ್ ಮಾಡ್ತಾ ಇದ್ದೀವಿ, ಅವ್ರಿಗೆ ಏನಾದರೂ ತೊಂದರೆಗಳಾದರೂ ಅದಕ್ಕೆ ನಾವೇ ಹೆಲ್ಪ್ ಮಾಡ್ತಾ ಇದ್ದೀವಿ, ಒಂದು ಬಟ್ಟೆ ಹಾಕಬೇಕಾದ್ರೂ ಕೂಡ ನಾವೇ ಹೆಲ್ಪ್ ಮಾಡ್ತಾ ಇದ್ದೀವಿ ಅವರಿಗೆ. ಇವತ್ತು ಬಂದು 12 ದಿನ ಆಗಿದೆ. 12 ದಿನದಲ್ಲಿ ಇವರಿಗೆ ಸುಮಾರಿಗೆ ಹತ್ತತ್ರ ಒಂದು 60% ಅವರು ರೆಡಿಯಾಗಿದ್ದಾರೆ ವೀಕ್ಷಕರೇ. ಅಂಥ ಒಂದು ತೊಂದರೆಗಳು ನಿಮ್ಗೇನಾದರೂ ನೋಡ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಅನಾಥ ಆಶ್ರಮಗಳಿಗೆ ಬಿಡೋದು, ಎಲ್ಲಂದೇ ಅಲ್ಲೇ ಬಿಟ್ಬಿಡೋದು, ಎತ್ತಿರುವಂಥ ತಾಯಿಗಳು ಇರ್ತಾರೆ, ಎತ್ಕೊಂಡೋಗಿ ಅವರು ಈ ಥರ ಆಗೋದ್ರು ಅಂತೇಳಿ ಅದು ತಗೊಂಡು ಅನಾಥಾಶ್ರಮಕ್ಕೆ ಬಿಡೋದು. ದಯವಿಟ್ಟು ಅವೆಲ್ಲ ಏನೂ ಮಾಡೋಕ್ಕೆ ಹೋಗಬೇಡಿ, ಅರ್ಥವಾಯ್ತಲ್ಲ. ನಿಮ್ಮ ಎತ್ತಿರೋ ಋಣ ಕಳ್ಕೊಬೇಕಂದ್ರೆ ನೀವು ಒಂದು ಕೆಲಸ ಮಾಡಿ, ನೀವು ಅನಾಥಾಶ್ರಮ ಬಿಡೋಕ್ಕಿಂತ ಮೊದಲಾಗಿ ಇಲ್ಲ ಕರ್ಕೊಂಡು ಬಂದು ನಮ್ಮಲ್ಲಿ ಬಿಡಿ, ಅರ್ಥವಾಯ್ತಲ್ಲ. ಅವ್ರು ನಾವು ಗುಣ ಮಾಡ್ತೀವಿ, ಅರ್ಥವಾಯ್ತು. ನಿಮ್ಮ ಎತ್ತಿರ್ತಕ್ಕಂಥ ಒಂದು ಋಣಾನು ಕಳ್ಕೊಳ್ಳೋಕ್ಕೂ ಪ್ರಯತ್ನ ಪಡಿ, ಅರ್ಥವಾಯ್ತಲ್ಲ. ನೋಡಿ ವೀಕ್ಷಕರು, ಇವರೊಬ್ಬರೇ ಬಂದಿದ್ದಾರೆ, ಇವರಿಗೆ ಎಲ್ಲ ರೀತಿಯೂ ನಾವು ಸೇವೆ ಮಾಡ್ತಾ ಇದ್ದೀವಿ. ಇವರ ಸ್ಥಾನತವಿಂದ ಹಿಡ್ಕೊಂಡು ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ಇಲ್ಲಿ ಇವರಿಗೆ ಸಹಾಯ ಮಾಡ್ತಾ ಇದ್ದಾರೆ ನಮ್ಮಲ್ಲಿ. ಆದರೂ ಅವ್ರು ಗುಣ ಆಗ್ತಾ ಇದ್ದಾರೆ ವೀಕ್ಷಕರೇ. ನಿಮ್ಮೆಲ್ಲಂಥ ತೊಂದರೆಗಳೇನು ಇದ್ದರೆ ನೀವು ದಯವಿಟ್ಟು ನಮ್ಮ ಆಶ್ರಮಕ್ಕೆ ಇಲ್ಲಿ ಕರ್ಕೊಬಂದುಬಿಟ್ಟು ನೀವು ಗುಣಕಾರ್ಯ ಮಾಡ್ಕೊಂಡು ಹೋಗಿ ವೀಕ್ಷಕರೇ.